ಇವತ್ತು ದರ್ಶನ್ ಅವ್ರನ್ನ ಮತ್ತೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಜಡ್ಜ್ ಮುಂದೆ. ಸೊ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಕೆಲವರು ಹೇಳೋ ಪ್ರಕಾರ 3 ಮಂತ್ಸ್ ಜೈಲಲ್ಲಿರ್ಬೋದು, 6 ಮಂತ್ಸ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಒಬ್ಬ ದೊಡ್ಡ ನಟ, ಕನ್ನಡ ಚಿತ್ರರಂಗ ನೀವು ಅವಾಗಲೇ ಹೇಳ್ತಾ ಇದ್ರಿ, ಬೆರಳಿಕೆಯಷ್ಟು ನಟರು ಮಾತ್ರ ಇದ್ದಾರೆ ಈಗ ಸ್ಟಾರ್ ಹೀರೋಗಳು ಅಂತ ಹೇಳ್ಬಿಟ್ಟು. ದರ್ಶನ್ ಅಂತ ನಟ 3 ಮಂತ್ಸ್ ಲಾಕ್ ಆದರೆ ಎಷ್ಟು ನಷ್ಟ ಚಿತ್ರರಂಗಕ್ಕೆ? ಈಗ ಇವತ್ತು ಕೋರ್ಟ್ ಇರೋದ್ರಿಂದ ಅಲ್ಲಿ ಕೋರ್ಟಲ್ಲಿ ಜಡ್ಜವ್ರು ಏನು ತೀರ್ಮಾನ ತೊಗೊಳ್ತಾರೆ ಯಾರಿಗೂ ಗೊತ್ತಿಲ್ಲ. ಪೊಲೀಸವ್ರು ಪೊಲೀಸ್ ಕಸ್ಟಡಿ ಕೇಳ್ಬೋದು, ಅವರು ಜುಡಿಷಿಯಲ್ ಕಸ್ಟಡಿ ಕೊಡ್ಬೋದು. ಯಾಕಂದರೆ ಅವರು ಲಾಯರ್ಸ್ ಯಾರ್ಯಾರು ಅಪಿಯರ್ ಆಗ್ತಾರೆ ಅದು ನನಗೆ ಗೊತ್ತಿಲ್ಲ. ನಾನು ಎಲ್ಲೋ ಕೇಳಿದೆ, ಯಾರೋ ಮಾಧ್ಯಮದವ್ರ ಹತ್ರನೇ ಸಿ ವಿ ನಾಗೇಶನ ಅಪಿಯರ್ ಆಗ್ತಾರೇನೋ ಅಂತ. ಅಪಿಯರ್ ಆದರೆ ದೊಡ್ಡ ಲಾಯರು, ಮೋಸ್ಟ್ಲಿ ಅವರು ಜುಡಿಷಿಯಲ್ ಕಸ್ಟಡಿ ಕೇಳ್ಬೋದು. ಇಲ್ಲಾಂದರೆ ಅವರು ಬೇಲ್ ಕೇಳೋಕ್ಕೆ ಇವ್ರು ಮಾಡ್ತಾರೆ, ಜುಡಿಷಿಯಲ್ ಕಸ್ಟಡಿ ಆಗ್ಬೋದು, ಇಲ್ಲಾಂದರೆ ಪೊಲೀಸ್ ಕಸ್ಟಡಿ ಆಗ್ಬೋದು. ಸಿಂಪಲಾಗಿ ಕ್ಯಾಲ್ಕುಲೇಟ್ ಮಾಡಿ, ನಮ್ಮ ಮಿಲನ ಪ್ರಕಾಶ್ ಈಗ ಅವ್ರು ಎಷ್ಟು ದುಡ್ಡು ಹಾಕಿರ್ತಾರೆ ಪಾಪ. ಒಂದು ಶೆಡ್ಯೂಲ್ ಮುಗಿದೋಗಿದೆ ಶೂಟಿಂಗು, ಇದಲ್ಲದೆ ಅಡ್ವಾನ್ಸ್ ಕೊಟ್ಟಿರೋರು. ಇದು 1 ತಿಂಗಳು 2 ತಿಂಗಳಲ್ಲೋ ಇತ್ಯರ್ಥ ಆದರೆ ತುಂಬ ಸಂತೋಷ. ಇದೇನೋ ಎಳೆದ್ಬಿಟ್ರೆ ಎಷ್ಟು ದುಡ್ಡು ಇನ್ವೆಸ್ಟ್ ಆಗಿರುತ್ತೆ, ಅಷ್ಟಕ್ಕೆಲ್ಲ ಪಾಪ ಬಡ್ಡಿ ಯಾರು ಕಟ್ತಾರೆ. ಅದೊಂದಾದಮೇಲೆ ಆ ಟೀಮ್ಗೆ ಕೆಲಸ, ಅದನ್ನು ನಂಬ್ಕೊಂಡೇ ಇರ್ತಾರಲ್ಲ ಟೆಕ್ನಿಷಿಯನ್ಸ್ಗಳು ಎಲ್ಲರೂ. ಈಗ ಅದು ಕಾತುರ್ದ ಅವ್ರ ಮನೆಗಳೆಲ್ಲ ಹಿಂಗೆ ನಡೆಯುತ್ತೆ. ಜೂನಿಯರ್ ಆರ್ಟಿಸ್ಟ್ಗಳು ಇದಕ್ಕೆಲ್ಲ ಫಿಕ್ಸ್ ಆಗೋಗಿರ್ತಾರೆ. ಇವತ್ತು ದರ್ಶನ್ ಅಂದರೆ ಹ್ಯೂಜ್ ಆಗುತ್ತೆ. ನೀವು ಪ್ಯಾನ್ ಇಂಡಿಯಾ ಥರನೇ ಮಾಡ್ತೀರಾ ಫಿಲಮು. ಅಷ್ಟಕ್ಕೆ ಎಷ್ಟು ಜನ ಜೂನಿಯರ್ ಆರ್ಟಿಸ್ಟು, ಎಷ್ಟು ಜನಕ್ಕೆ ಟೆಕ್ನಿಷಿಯನ್ಸ್ಗಳು, ಎಷ್ಟು ಕೆಲಸಗಳು ಎಲ್ಲ ಸ್ಥಗಿತ ಆಗುತ್ತೆ. ಅದಾದಮೇಲೆ ಈ ಥರ ಇದ್ದಾಗ ಸುಮಾರು ಜನ ಭಯ ಬೀಳ್ತಾರೆ ಸಿನಿಮಾ ಮಾಡೋಕ್ಕೆ. ಆಮೇಲೆ ಬೇರೆ ಹೀರೋಗಳು ಅಯ್ಯೋ ಈಗ ಇದು ನಡೀತಾ ಇದೆಯಲ್ಲ, ಮೈಂಡ್ ಸರಿ ಇಲ್ಲ, ಒಂದು 4 ದಿನ ಬಿಟ್ಕೊಂಡು ಶೂಟಿಂಗ್ ಮಾಡೋಣ ಅಂತಾರೆ. 100% ನೋಡಿ ಬೇಕಾದ್ರೆ ಬೇರೆ ಹೀರೋಸ್ಗಳು ನಮ್ಮ ಮೈಂಡ್ ಯಾಕೋ ಸರಿ ಇಲ್ಲ, ಇದು ಏನೇನೋ ಆಗ್ತಾಯಿದೆ ಇಂಡಸ್ಟ್ರಿ, 1 ವಾರ ಬಿಟ್ಕೊಂಡು ಶೂಟಿಂಗ್ ಮಾಡೋಣ ಅಂತಾರೆ. ದಟ್ ಮೀನ್ಸ್ ಪ್ರತಿಯೊಬ್ಬರಿಗೂ ಹೊಡ್ತಾ ಇದೆ ಇದರಿಂದ. ಥಿಯೇಟ್ರ್ನವ್ರಿಗೆ ಹೊಡ್ತಾ ಆಗುತ್ತೆ, ಇಂಡಸ್ಟ್ರಿ ನಮಗೆಲ್ಲ ಹೊಡ್ತಾ ಆಗುತ್ತೆ. ಯಾಕಂದರೆ ಎಷ್ಟು ಚೆನ್ನಾಗಿ ಬರ್ತಿತ್ತು ಸಿನಿಮಾ, KGF, ಕಾಂತಾರ ಮತ್ತು ಇದೆಲ್ಲ ಬಂದಾಗ ಏನಾಗುತ್ತೆ, ಒಂದು ಅವೇರ್ನೆಸ್ ಕನ್ನಡ ಇಂಡಸ್ಟ್ರಿ ಬಗ್ಗೆ. ಇದರಿಂದ ನಷ್ಟ ಎಲ್ರಿಗೂ ಆಗುತ್ತೆ. ದಯವಿಟ್ಟು ದೇವರಲ್ಲಿ ಬೇಡ್ಕೊಳ್ಳೋಣ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವ್ರು ಬಂದು ತಪ್ಪು ಏನಾದರೂ ಮಾಡಿದರೆ ಅದಕ್ಕೆ ಶಿಕ್ಷೆ ಆಗೇ ಆಗುತ್ತೆ. ಅದು ಯಾರೂ ತಪ್ಪಿಸೋಕ್ಕಾಗಲ್ಲ ಬಿಡಿ ಸರ್. ಇದು ಒಂದು ದೊಡ್ಡ ಕೇಸ್ ಸ್ಟಡಿ ಆಗ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಒಂದು ಕೊಲೆ 17 ಜನ ಆರೋಪಿಗಳು, ಎಲ್ಲರೂ ಸುತ್ಕೊಂಡ್ಬಿಟ್ಟಿದೆ ಇದು. ಸೊ ಜೊತೆಗೆ ಅವ್ರು ಏನು ಅಂದರೆ ಡ್ರಿಂಕ್ಸ್ ಮಾಡಿನೋ ಅಥವಾ ಏನು ಈ ಕ್ರೌರ್ಯ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದನ್ನು ನೋಡಿದಾಗ ಅವ್ರು ಎಲ್ರಿಗೂ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅಂತ ಅನಿಸುತ್ತಾ? ಅವರ ಮನಸ್ಥಿತಿಗಳು ಸರಿ ಹೋಗಬೇಕು ಅಂತ ಅನಿಸುತ್ತಾ ನಿಮಗೆ? ಯಾಕಂದರೆ ಅವ್ರಿಗೆ ಗೊತ್ತಿಲ್ಲದೇ ಮಾಡಿದಾರೋ, ಗೊತ್ತಿದ್ದು ಆ ರೀತಿ ದೌರ್ಜನ್ಯ ಮಾಡಿದಾರೋ, ಕ್ರೌರ್ಯ ಮಾಡಿದಾರೋ ಗೊತ್ತಿಲ್ಲ, ಅಷ್ಟು ಬರ್ಬರವಾಗಿ ಕೊಲೆ ಮಾಡಿರೋವಂಥದ್ದು. ಅವರು ಕೌನ್ಸಿಲಿಂಗ್ ನೆಸೆಸಿಟಿ ಇದೆಯಾ ಸರ್ ಇವರೆಲ್ಲರಿಗೂ? ನಾನು ಫಸ್ಟ್ ನಿಮಗೆ ಒಂದು 2-3 ಸಲ ಆದಮೇಲೆ ಹೇಳಿದ್ದೆ, ಲೇಟ್ ನೈಟ್ ಪಾರ್ಟೀಸ್ ಅಂದಿದ್ದು ಇದೇ ಕಾರಣಕ್ಕೆ. ನಾವು ಯಾವಾಗ ಕುಡ್ಕೊಂಡು ಹುಡುಗರ ಜೊತೆ ಇರ್ತೀವೋ, ಲೇಟಾಗಿ ಹೋಗ್ತಾ ಇರುತ್ತೋ, ನಮ್ಮ ಎಷ್ಟು ಕುಡಿತಾ ಇರ್ತೀವೋ ಅದು ನಮ್ಮ ಕಂಟ್ರೋಲ್ ಇರಲ್ಲ. ನಾವು ನಮ್ಮ ಮನಸ್ಸೋ ಇಚ್ಛೆ ಅದು ಹೋಗ್ತಾ ಇರ್ತದೆ, ನಮ್ಮ ತಲೆ ಏನೇನೋ ಓಡ್ತಾ ಇರುತ್ತೆ. ಅವ್ನು ಯಾರೋ ಇನ್ನೊಬ್ಬ, ಅಣ್ಣ ಅವ್ನು ಎತ್ತಾಕೊಂಬಂದಿದ್ರಣ್ಣ, ಹೋಗಿ ನೋಡ್ಕೊಂಬರೋಣ ನಡಿ ಅಂತಾರೆ. ಇದು ಯಾವ ಲೆವೆಲ್ಗೆ ಹೊಟ್ಟೋಗುತ್ತೆ ಅಂದರೆ ಪ್ರಜ್ಞೆನೇ ಇರಲ್ಲ ನಮಗೆ. ನಾವು ಒಂಥರ ತೇಲ್ತಾ ಇರ್ತೀವಿ ಇದರಲ್ಲಿ. ಆ ತೇಲೋ ಇದರಲ್ಲಿ ಹುಮ್ಮಸ್ಸಲ್ಲಿ ಯಾರಿಗೆ ಎಷ್ಟು ಹೊಡಿತೀವಿ, ಏನು ಮಾಡ್ತೀವಿ, ಯಾವ ಕ್ರೈಮ್ ಮಾಡ್ತೀವಿ ಯಾರಿಗೂ ಗೊತ್ತಾಗಲ್ಲ.